ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬನ್ನಿ ಡಿ ಮಾರ್ಟಲ್ಲಿ ಏನೇನು ಸಾಮಾನು ತೊಗೊಂಡು ಬಂದ್ವಿ, ಅವಾಗ ಎಷ್ಟಾಯಿತು ಬಿಲ್ಲು ಮಂತ್ಲಿ ಗ್ರೋಸರೀಸ್ಗೆ ಅಂತ ಚೆಕ್ ಮಾಡೋಣ. ನಿಮಗೆ ಒಂದೊಂದೇ ಸಾಮಾನು ನಾನು ತೋರಿಸ್ಕೊತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸೋಪ್, ಮೈಸೂರು ಸ್ಯಾಂಡಲ್ ಸೋಪು, ದೆನ್ ಪೆನಾಲು. ಸೊ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಅಂತ ಹೇಳಿರ್ತಾರೆ, ಬಟ್ ಇಲ್ಲ, ಇದಕ್ಕೆ ಒಂದು ರೇಟ್ ಹಾಕಿರ್ತಾರೆ, ಇದಕ್ಕೆ ಒಂದು ರೇಟ್ ಹಾಕಿರ್ತಾರೆ. ಆ್ಯಕ್ಚುಲಿ ನೀವು ಒಂದೇ ಏನಂತೀರ, ಲೈಕ್ ಇದು ಜಾಸ್ಮಿನ್ ಅಂತಿದೆಯಲ್ಲ, ಸೊ ಇದು ಒಂದೇ ಫ್ಲೇವರ್ದು ತೊಗೊಂಡ್ರೆ ನಿಮಗೆ ಸೇಮ್ ರೇಟಿಗೆ ಸಿಗುತ್ತೆ. ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಡಕ್ಟ್ 200 ಅಂತ ಹೇಳಿದ್ರೆ, ನೀವು ಅದು ಒಂದೇ ತೊಗೊಂಡ್ರೆ 100 ರೂಪೀಸ್ ಚಾರ್ಜ್ ಮಾಡಿಕೊಡ್ತಾರೆ. ಎರಡು ತೊಗೊಂಡ್ರೆ ಈಕ್ವಲಿ ಎರಡಕ್ಕೂ 100 ಅಂತ ಹಾಕ್ಕೊಡ್ತಾರೆ. ಸೊ ಇದು ನನ್ನ ನಾಲೆಡ್ಜ್ ಅಷ್ಟೇ. ಹಾಗೆ ಒಂದು ಎಕ್ಸಾ ಬೋರ್ಡ್ ತೊಗೊಂಡ್ವಿ, ಮತ್ತು ಶೆಲ್ಲು ಗಡಿಯಾರಕ್ಕೆ ಅಷ್ಟೇ, ವಾಲ್ ಕ್ಲಾಕ್ಗೆ. ಸೊ ನೆಕ್ಸ್ಟ್ ಬಂದು ನಾವು ಗೊತ್ತಿರೋದೇ ಇದು ವಿಸ್ಪರು, ಹಾಗೆ ಸೋಪು, ಸಿಂಥಾಲ್ ಸೋಪು, ದೆನ್ ಹಾರ್ಪಿಕ್ಕು. ಸೊ ಹಾರ್ಪಿಕ್ಗೆ ಹ್ಯಾಂಡ್ ವಾಶ್ ಫ್ರೀ ಇತ್ತು ಆ್ಯಕ್ಚುಲಿ, ಸೊ ಅದನ್ನು ತೊಗೊಂಡ್ವಿ ನಾವು. ಹಾಗೆ ಬ್ರಷು, ಸೊ ಒಂದು ಸ್ಯಾಂಡಲ್ ಲೈಕ್ ಪೌಡರ್, ಪಾಂಡ್ಸ್ ಪೌಡರ್ ಸ್ಯಾಂಡಲ್ ಫ್ಲೇವರ್ದು, ಮತ್ತು ಬಾಡಿ ಲೋಷನ್ನು. ನಾನು ಯಾವಾಗೂ ಇದೇ ಬಾಡಿ ಲೋಷನ್ ಯೂಸ್ ಮಾಡೋದು, ಸೊ ಅದನ್ನೇ ತೊಗೊಂಡ್ಬಿಡ್ತೀನಿ ನಾನು. ಹಾಗೆ ಡೆಟಾಲು, ಮತ್ತು ನಮ್ಮ ಮಸಾಲ. ಸೊ ಲೈಕ್ ಏನಾದರೂ ಮಾಡಿದಾಗ, ನಾನು ಯಾವತ್ತಿಗೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ತೊಗೊತಾ ಇರೋದು. ಈ ಬಿಸಿಬೇಳೆ ಬಾತು, ಕಿಚಡಿ ಆ ಥರ ಎಲ್ಲ ಮಾಡಿದಾಗ 2 ಥರ ಬೇಳೆ ಹಾಕಿದ್ರೆ, ಲೈಕ್ ತೊಗರಿಬೇಳೆ ಮೊಸರು ದಾಲ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಲಿಕ್ಕೋಸ್ಕರ ತಂದಿದ್ದೀನಿ ಅಷ್ಟೇ. ಸೊ ಮತ್ತು ಪ್ಯಾರಾಶೂಟ್ ಆಯಿಲು, ಇದು ಕುಕ್ಕಿಂಗ್ ಆಯಿಲು. ಸೊ ನಾನು ಅಡುಗೆಗಿದೆ ಯೂಸ್ ಮಾಡೋದು, ಒಗ್ಗರಣೆಗಾಗಿರ್ಬೋದು ಅಥವಾ ಯಾವುದಾದ್ರೂ ಪಲಾವ್ ಏನೇ ಮಾಡಬೇಕಾದ್ರೂ ನಾವು ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡೋದು. ಸೊ ನಮ್ಮ ಮನೇಲಿ 1 ಮಂತ್ಗೆ 1 ಲೀಟರ್ ಎನಫ್ ಆಗುತ್ತೆ. ಸೊ ಸೇಫರ್ ಸೈಡ್ ನಾನು 2 ಲೀಟರ್ ತರ್ತೀನಿ ಅಷ್ಟೇ. ಹಾಗೆ ಒಂದು ತೆಂಗಿನಕಾಯಿ ಪೂಜೆಗೋಸ್ಕರ ಅಷ್ಟೇ. ಮತ್ತು ಪುಳಿಯೋಗರೆ ಪ್ಯಾಕೆಟ್, ಟಿಶ್ಯೂ, ಇದು ಕೂಡ ಬೈ ಒನ್ ಗೆಟ್ ಒನ್ ಇರುತ್ತೆ ನಿಮಗೆ. ಸೊ ವೆರೈಟೀಸ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಬೋದು. ಇದು ಬಂದು ನೂಡಲ್ಸು, ಇದೇ ಒಂದು 4 ಪ್ಯಾಕೆಟ್ ಇರಬೇಕು ಮೋಸ್ಟ್ಲಿ ನೂಡಲ್ಸು. ನಾವು ಇದು ಅವಾಗವಾಗ ತಿಂತೀವಿ ಅಷ್ಟೇ, ಡೈಲಿ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಒಂದು ಬೂಸ್ಟ್ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ, ಅದಕ್ಕೆ. ಹಾಗೆಯೇ ಏರಿಯಲ್ಲು ಟಾಪ್ ಲೋಡೆಡ್, ಓಕೆನಾ. ಸೊ ಮತ್ತು ಇನ್ನೇನಿಲ್ಲ, ಪೀತಾಂಬರಿ ಅಷ್ಟೇ. ಸೊ ನಾನು ಅಕ್ಕಿನ ಡಿಮಾರ್ಟಲ್ಲಿ ತೊಗೊಳ್ಳಲ್ಲ, ನಾನು ಔಟ್ಸೈಡ್ ತೊಗೋತೀನಿ, ಬಿಕಾಸ್ ಡಿಮಾರ್ಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ರೈಸ್ನ ನಾನು ಔಟ್ಸೈಡ್ ತೊಗೊತೀನಿ, ಮಾಮೂಲಿ ಪ್ರಾವಿಷನ್ ಸ್ಟೋರಲ್ಲಿ. ಅದು ಬಿಟ್ಟರೆ ಇನ್ನು ಕಾಳು, ಹೆಸ್ರು ಕಾಳು ಅದೆಲ್ಲ ನಾನು ಲಾಸ್ಟ್ ಮಂತ್ ತಂದಿದೆ, ಅದಿತ್ತು. ಸೊ ನಾನು ಅದಕ್ಕೋಸ್ಕರ ಅದನ್ನು ತರಲಿಕ್ಕೆ ಹೋಗಿಲ್ಲ. ಸೊ ಇದಿಷ್ಟು ಸಾಮಾನಿಗೆ ನೀವು ನೋಡ್ತಿದ್ದಾರಲ್ಲ, ಇದಿಷ್ಟು ಸಾಮಾನಿಗೆ ಆ್ಯಕ್ಚುಲಿ 4581 ರೂಪೀಸ್ ಆಯಿತು. ಅಲ್ಲಿ ಸೇವಿಂಗ್ಸ್ ಅಂತಲೂ ಹಾಕಿದ್ದಾರೆ, ನಾಟ್ ಶೋರ್ ಆಗಿದ್ದೆ ಅಲ್ಲ ಅಂತ. ಬಟ್ ಟೋಟಲ್ ನಾವು ಬಿಲ್ ಪೇ ಮಾಡಿದ್ದು 4581.31. ಸೊ ಇದು ನಮ್ಮ ಮಂತ್ಲಿ ಗ್ರೋಸರೀಸ್. ಅದು ಆ್ಯಕ್ಚುಲಿ ಇದು ನಮಗೆ 1 ಮಂತಿಗಿಂತ ಜಾಸ್ತಿನೇ ಬರುತ್ತೆ. ಲೈಕ್ ಈಗ ಏರಿಯಲ್ ಎಕ್ಸಾಂಪಲ್ ನಮಗೆ 2-3 ಮಂತ್ಸ್ ಮೇಲ್ ಬರುತ್ತೆ. ಹಾಗೆ ಪೆನಲ್ ಇರ್ಬೋದು, ಹಾರ್ಪಿಕ್ಕು, ಎಕ್ಸೋ ಬಾರು, ಇವೆಲ್ಲ ಏನು ತೊಗೊಂಡಿದ್ದೀನಿ ಇದೆಲ್ಲ ನಮ್ಗೆ ಜಾಸ್ತಿ ಮಂತ್ ಬರುತ್ತೆ. ಸೊ ನೆಕ್ಸ್ಟ್ ಮಂತ್ ನಾನು ಆಲ್ಟರ್ನೇಟಿವ್ ತೊಗೋತೀನಿ. ಈ ಮಂತ್ ನಾನು ಕಾಳು ಅದೆಲ್ಲ ಏನೂ ತೊಗೊಂಡಿಲ್ಲ. ಸೊ ಅದು ನೆಕ್ಸ್ಟ್ ಮಂತ್ ನಾನು ಕಾಳುಗಳು ತೊಗೋತೀನಿ. ಆ ಥರ ನಾನು ಹೇಳ್ದಂಗೆ ಮೊದಲೇ ರೈಸ್ ಎಲ್ಲ ನಾನು ಇಲ್ಲೇ ಲೋಕಲ್ ಪ್ರಾವಿಷನ್ ಸ್ಟೋರಲ್ಲಿ ತೊಗೊಳ್ತೀನಿ. ಸೊ ಎಸ್, ಇದು ನನ್ನ ಮಂತ್ಲಿ ಗ್ರೋಸರಿ ಶಾಪಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.